ಎಲ್ಲ ನನ್ನ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಜಗತ್ತು ಓಡುತ್ತಾ ಇದೆ, ಜಗತ್ತಿನ ಹಿಂದೆ ನಾವು ಓಡುತ್ತಾ ಇದ್ದೇವೆ. ಜಗತ್ತಿನಲ್ಲಿ ತಪ್ಪುಗಳಾಗುತ್ತಿವೆ, ನಾವು ತಪ್ಪುಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾ ಇದ್ದೇವೆ. ಇದರಿಂದ ಹೊರಗೆ ಬರುವುದು ಹೇಗೆ ಎಂದು ಯೋಚಿಸುತ್ತಿದ್ದೀರಾ? ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ. ಅವರವರ ತಪ್ಪುಗಳಿಗೆ ಅವರವರ ದೃಷ್ಟಿಕೋನ ಮತ್ತು ವಿವರಣೆಗಳಿವೆ. ಈ ಕಾರಣದಿಂದ ತಪ್ಪುಗಳನ್ನು ಕಂಡುಹಿಡಿಯಲು ಸಾಧ್ಯವಾಗದಷ್ಟು ತಪ್ಪುಗಳಾಗುತ್ತಿವೆ. ಪರಿಣಾಮವಾಗಿ ಮನುಷ್ಯ ತನ್ನಲ್ಲಿ ಸುಲಭವಾಗಿ ಅಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದಾನೆ. ಅಪವಿತ್ರತೆಯಿಂದಾಗಿ ದುಃಖವನ್ನು ತಾನೇ ಸ್ವತಃ ಆಹ್ವಾನಿಸುತ್ತಿದ್ದಾನೆ. ಇದರಿಂದ ಹೊರಗೆ ಬರುವ ಜ್ಞಾನ ಯಾವುದು ಎಂದು ಯೋಚಿಸುತ್ತಿದ್ದೀರಾ? ಧ್ಯಾನ. ಧ್ಯಾನ ಎಂದರೆ ಗಮನ. ಮನುಷ್ಯ ತನ್ನ ಮೇಲೆ ಧ್ಯಾನ ಇಡುವುದರಿಂದ, ಅಂದರೆ ತಾನು ಮಾಡುವ ಯೋಚನೆ, ಆಡುವ ಪ್ರತಿ ಮಾತು ಮತ್ತು ನಡೆದುಕೊಳ್ಳುವ ರೀತಿಯನ್ನು ಗಮನಿಸುತ್ತಾ ಸರಿ ಮಾಡಿಕೊಳ್ಳುತ್ತಾ ಮತ್ತು ಶ್ರೇಷ್ಠತೆಯ ಕಡೆಗೆ ತನ್ನ ಸ್ಥಿತಿಯನ್ನು ಕೊಂಡೊಯ್ಯುತ್ತಾ ಹೋದಂತೆ ಮಹಾನಾಗುತ್ತಾನೆ, ಶ್ರೇಷ್ಠ ಎನಿಸಿಕೊಳ್ಳುತ್ತಾನೆ. ಯಾವ ರೀತಿ ಜಗತ್ತಿನಲ್ಲಿ ತಪ್ಪುಗಳನ್ನು ನೋಡಿ ಕೇಳಿ ನಾವು ಸಹ ತಪ್ಪುಗಳನ್ನೇ ಮಾಡಿ ಅಪವಿತ್ರ ಆಗುತ್ತೇವೆಯೋ, ಹಾಗೆಯೇ ದಿನವೂ ಸರಿ ಮಾರ್ಗದಲ್ಲಿ ನಡೆಸುವ ಶ್ರೇಷ್ಠ ವಿಚಾರಗಳನ್ನು ಕೇಳುತ್ತಿರುವುದರಿಂದ ನಮ್ಮ ಮೇಲೆ ನಾವೇ ಧ್ಯಾನವಿಟ್ಟು ಶ್ರೇಷ್ಠತೆಯ ಧಾರಣೆ ಮಾಡಿಕೊಳ್ಳುವುದರಿಂದ ಪವಿತ್ರನೂ ಆಗಬಲ್ಲ. ಪ್ರತಿದಿನವೂ ಶ್ರೇಷ್ಠ ವಿಚಾರಗಳನ್ನೇ ಕೇಳುವುದರಿಂದ ನಮ್ಮ ಸ್ಥಿತಿಯೂ ಸಹ ಶ್ರೇಷ್ಠವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಆಗ ನಮ್ಮ ಬಗ್ಗೆ ನಾವು ಗಮನ ಹರಿಸಬಹುದು, ತಪ್ಪುಗಳಾಗದಂತೆ ನೋಡಿಕೊಳ್ಳಬಹುದು. ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.